ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ತನುಷಾಗೆ ಸ್ವಾಗತ. ಈ ವ್ಲಾಗ್ ಅಂತೂ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಒನ್ ಡೇ ಟ್ರಿಪ್ ಅಂದ್ಬಿಟ್ಟು ಮೈಸೂರಿಗೆ ಹೋಗಿದ್ವಿ. ಸೊ ಅವಾಗ ಮಾಡಿದಂಥ ವ್ಲಾಗ್ ಇದು. ಲಾಸ್ಟ್ ಇಯರ್ ಜುಲೈನಲ್ಲಿ ಹೋಗಿದ್ವಿ. ಆ ವ್ಲಾಗನ್ನ ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ. ಅರ್ಥ ಮಾಡ್ಕೊಳ್ಬೋದು ಎಷ್ಟು ಡಿಲೇ ಆಗಿದೆ ಅಂತ. ಸೊ ಮೈಸೂರಿಗೆ ನಾವು ಬರ್ತಿದ್ದಂಗೆನೆ ಫಸ್ಟ್ ಹೋಗಿ ರೂಮ್‌ನ ಚೆಕ್ ಇನ್ ಮಾಡ್ಕೊಂಡು, ಅಲ್ಲಿಂದ ಸೀದಾ ಹೋಗಿದ್ದು ಹನುಮಂತು ಪಲಾವ್‌ಗೆ. ಸೊ ಅಲ್ಲೋಗಿ ನಮ್ಮ ತುಂಬಾ ವರ್ಷಗಳ ಕಾಲ ಡ್ರೀಮ್ ಇತ್ತು. ಅಲ್ಲೋಗ್ಬೇಕು, ಅಲ್ಲೋಗಿ ಬಿರಿಯಾನಿ ತಿನ್ಕೊಂಡ್ ಬರ್ಬೇಕು ಅಂತ. ಸೊ ಫಸ್ಟ್ ಮಾಡಿದ್ದೆ ಅದು. ಬಟ್ ನಾನು ಅದನ್ನ ವ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಅಲ್ಲಿ ಊಟ ಮಾಡ್ಕೊಂಡು ಸೀದಾ ನಾವು ಮೈಸೂರ್ ಪ್ಯಾಲೇಸ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಅಂಡ್ ಇಲ್ಲಿಗೆ ಬರೋಷ್ಟೊತ್ತಿಗೆ ನನಗೆ ಸಿಕ್ಕಾಪಟ್ಟೆ ಹೆಡೇಕ್ ಆಗ್ಬಿಟ್ಟಿತ್ತು. ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನಗೆ ಓಡಾಡ್ಕೊಂಡೆಲ್ಲ ಬರೋಷ್ಟು ನನಗಿರ್ಲಿಲ್ಲ. ಯಾಕಂದ್ರೆ ನಾವು ಬಂದಿದ್ದ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಎ ಸಿ ಹಾಕ್ಬಿಟ್ಟಿದ್ರು. ಸೊ ನಾನು ಬೇರೆ ಹೇರ್ ವಾಶ್ ಮಾಡಿದ್ದೆ. ಸೊ ಅದೆಲ್ಲ ಸೇರ್ಕೊಂಡು ನನಗೆ ಫುಲ್ ಹೆಡೇಕ್ ಬಂದ್ಬಿಟ್ಟಿತ್ತು. ಆ ಹೆಡೇಕಲ್ಲೇ ಎಲ್ಲ ಪ್ಯಾಲೇಸ್ ಎಲ್ಲ ಸುತ್ತಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡಿದೆ. ಫೋಟೋಸ್ ಕೂಡ ಜಾಸ್ತಿ ನಾವು ಕ್ಲಿಕ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಆ್ಯಂಡ್ ನಾನು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಡೌನ್ ಆಗಿದ್ದೆ ಮೆಂಟಲಿ. ಸೊ ನನಗೆ ಅದೆಲ್ಲ ಇರಲಿಲ್ಲ. ಅಂದರೆ ವಿಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು, ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಬೇಕು, ಇದೆಲ್ಲ ಏನೂ ಇರಲಿಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ನನಗೇನು ಅನಿಸುತ್ತೋ ಅದನ್ನು ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ. ಆ್ಯಂಡ್ ಇದನ್ನು ಹಾಕ್ತೀನೋ ಇಲ್ವೋ ಅಂತ ಅದು ಕೂಡ ಡೌಟ್ ಇತ್ತು. ಸೊ ಅದಕ್ಕೆ ನಾನೆಲ್ಲ ಅರ್ಧಂಬರ್ಧನೇ ವ್ಲಾಗ್ ಮಾಡಿರೋದು. ಪ್ಯಾಲೇಸ್ ನೋಡ್ಕೊಂಡು ಇನ್ನ ನನ್ಗಾಗಿಲ್ಲ. ಆಕ್ಚುಲಿ ಕೆ.ಆರ್.ಎಸ್‌ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ನಂಗೆ ಹೆಡೇಕ್ ಇದ್ದಿದ್ರಿಂದ ನಂಗಾಗಿಲ್ಲ. ಸೀದಾ ನಾವು ಸ್ಟೇ ಮಾಡಿದಂತ ಹೋಟೆಲ್‌ಗೆ ಬಂದ್ವಿ. ಅಲ್ಲಿ ಕೆಳಗಡೆ ರೆಸ್ಟೋರೆಂಟ್ ಇತ್ತು. ಎಲ್ಲಾದ್ರೂ ಕಾಫಿ ಇದೆಯೇನೋ ಅಂತ ನೋಡೋಣ ಅಂತ ಹೋಗಿದ್ವಿ. ಬಟ್ ರೆಸ್ಟೋರೆಂಟ್ ಕ್ಲೋಸ್ ಆಗಿತ್ತು. ಸರಿ ಅಂದ್ಬಿಟ್ಟು ಸೀದಾ ರೂಮ್‌ಗೆ ಅಂತ ಹೋದ್ವಿ. ನಾವು ಸ್ಟೇ ಮಾಡಿದ್ದು ಬಂದು ಗ್ರ್ಯಾಂಡ್ ಮರ್ಕ್ಯೂರ್ ಅಂತ. ಅದು 5 ಸ್ಟಾರ್ ಹೋಟೆಲ್. ಸೊ ಪ್ಯಾಲೇಸ್‌ಗೆ ಸ್ವಲ್ಪ ಹತ್ತಿರದಲ್ಲೇ ಇದೆ ಅಂತ ಮೆನ್ಷನ್ ಮಾಡಿದ್ರು. ಬಟ್ ನಾವು ಟ್ರಾವೆಲ್ ಮಾಡಿದಾಗ ಸ್ವಲ್ಪ ದೂರ ಅಂತಾನೆ ನನ್ಗನ್ನಿಸ್ತು. ಇದರ ಆಂಬಿಯನ್ಸ್ ಮತ್ತೆ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಹಾಕಿದ್ರು. ಸರಿ ಅಂದ್ಬಿಟ್ಟು ನಾನು ಇದನ್ನ ಬುಕ್ ಮಾಡಿದ್ದೆ. ಇದರ ಪರ್ ಡೇ ಕಾಸ್ಟ್ ಬಂದು 4500 ಪ್ಲಸ್ ಜಿ.ಎಸ್.ಟಿ. ನಾವು ಹೋಗಿದ್ದಾಗ ವಿತ್ ಬ್ರೇಕ್‌ಫಾಸ್ಟ್ ಕಾಂಪ್ಲಿಮೆಂಟರಿ. ಅಂಡ್ ಸೀಸನಲ್ ಆಗಿ ಅದು ವೇರಿ ಆಗ್ತಾ ಇರುತ್ತೆ ಪ್ರೈಸಸ್ ಎಲ್ಲಾನು. ಸೊ ನೋಡ್ಕೊಂಡು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ರೂಮ್‌ನ ಓವರ್ ವ್ಯೂ ಈ ತರ ಇದೆ. ಡೀಟೇಲ್ಡ್ ಆಗಿ ನಿಮ್ಗೆ ರೂಮ್ ಟೂರ್‌ನ ಕೂಡ ಕೊಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೀವ್ ಯಾರಾದ್ರೂ ವಿಸಿಟ್ ಮಾಡ್ಬೇಕು ಅಂದಾಗ ಖಂಡಿತವಾಗ್ಲೂ ಇಲ್ಲಿ ಬಂದು ಸ್ಟೇ ಮಾಡ್ಬೋದು. ತುಂಬಾನೇ ಚೆನ್ನಾಗಿರತ್ತೆ. ರೂಮಿಂದ ಎಂಟರ್ ಆಗ್ತಿದ್ದಂಗೆನೆ ಲೆಫ್ಟ್ ಸೈಡ್ ಅಲ್ಲಿ ಕ್ಲಾಸೆಟ್‌ನ ಕೊಟ್ಟಿದ್ದಾರೆ. ಇಲ್ಲಿ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡಿ ಇಟ್ಕೊಳ್ಳೋದಕ್ಕೆ ಹ್ಯಾಂಗರ್ಸ್ ಎಲ್ಲಾನು ಇದೆ. ಅದ್ರ ಪಕ್ಕನೆ ಈ ಕಡೆ ನೋಡಿದ್ರೆ ನಮ್ಗೆ ಲಾಕರ್ಸ್‌ನ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನಾವೇನಾದ್ರೂ ತುಂಬಾ ಕಾಸ್ಟ್ಲಿ ಆಗಿರೋಂಥ ಏನಾದ್ರು ಫೋನ್ಸ್ ಆಗ್ಲಿ, ಕ್ಯಾಮ್ರಾಸ್ ಆಗ್ಲಿ ಎಲ್ಲಾದ್ರೂ ಇಟ್ಟು ಹೋಗ್ಬೇಕು ಅಂದಾಗ ಈ ಲಾಕರ್ಸ್‌ನ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ಗೆ ಅಂತ ಕೆಳಗೆ ಹೋಗ್ಬೇಕಾದ್ರೆ ನಮ್ಮ ಮೊಬೈಲ್ ಫೋನ್ಸ್ ಎಲ್ಲಾನು ಅಲ್ಲಿ ಇಟ್ಬಿಟ್ಟು ಹೋಗಿದ್ವಿ. ಸೊ ಸೇಫ್ ಆಗಿ ಕೂಡ ಇರತ್ತೆ. ನೆಕ್ಸ್ಟ್ ಅದ್ರ ಪಕ್ಕನೆ ಟ್ರಾಲಿ ಬ್ಯಾಗ್ಸ್ ಎಲ್ಲ ಇಡೋದಕ್ಕೆ ಅಂತ ಸ್ಪೇಸ್‌ನ ಕೊಟ್ಟಿದ್ದಾರೆ. ಅದ್ರ ಪಕ್ಕ ಕಾಫಿ ಬಾರ್ ಇದೆ. ನನಗಿದ್ದಿದ್ ಹೆಡ್‌ಏಕ್‌ಗೆ ಕಾಫಿ ಇಲ್ಲೇ ಮಾಡ್ಕೊಂಡು ಕುಡಿಬೋದಾಗಿತ್ತು. ಬಟ್ ಇಲ್ಲಿ ಮಿಲ್ಕ್ ಪೌಡರ್‌ನ ಇಟ್ಟಿದ್ರು. ಸೊ ಅದ್ರಿಂದ ಅಷ್ಟು ಅಥೆಂಟಿಕ್ ಟೇಸ್ಟ್ ಅನ್ನೋದು ಬರಲ್ಲ ಅಲ್ವಾ? ಹಂಗಾಗಿ ನಾನು ಅದನ್ನ ಮಾಡ್ಕೊಂಡು ಕುಡಿಲಿಲ್ಲ. ಅದ್ರ ಕೆಳಗಡೆನೆ ಮಿನಿ ಫ್ರಿಡ್ಜ್‌ನ ಕೂಡ ಕೊಟ್ಟಿದ್ರು. ಇದಕ್ಕೆ ಆಪೋಸಿಟ್ ಅಲ್ಲಿ ನಮ್ಗೆ ಲಾಂಗ್ ಮಿರರ್‌ನ ಒಂದು ಕೊಟ್ಟಿದ್ರು. ಸೊ ರೆಡಿ ಆಗೋದಕ್ಕೆಲ್ಲಾನು ಚೆನ್ನಾಗಿರುತ್ತೆ ಅಂತ. ಅಂಡ್ ಅದಕ್ಕೆ ಮೇಲೆ ಟಾಪ್ ಲೈಟಿಂಗ್ಸ್ ಎಲ್ಲ ಮಾಡಿದ್ರಿಂದ ಲೈಟಿಂಗ್ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದ್ರ ಪಕ್ಕನೆ ಇಲ್ಲಿ ಬಾತ್ ಏರಿಯಾ ಕೂಡ ಇದೆ. ಅಂಡ್ ಇಲ್ಲಿ ಅಂತೂ ವೆಟ್ ಏರಿಯಾ ಮತ್ತೆ ಡ್ರೈ ಏರಿಯಾ ಸೆಪರೇಟ್ ಆಗಿತ್ತು. ಅಂಡ್ ಇಲ್ಲಿ ಹೇರ್ ಡ್ರೈಯರ್ ಎಲ್ಲ ಕೊಟ್ಟಿದ್ರು. ನಂಗೆ ಅದು ತುಂಬಾನೇ ಇಷ್ಟ ಆಯ್ತು. ಬಟ್ ನಾನ್ ಹೇರ್ ಡ್ರೈಯರ್ಸ್ ಅದೆಲ್ಲ ಯೂಸ್ ಮಾಡಲ್ಲ. ಹಂಗಾಗಿ ಅದು ಯೂಸ್ ಮಾಡದೆ ಹಂಗೆ ಬಿಟ್ಟು ಬಂದಿದ್ದಾಯ್ತು. ಅಂಡ್ ಈ ತರ ಕಾಂಪ್ಲಿಮೆಂಟರಿ ಆಗಿ ಟೂತ್ ಪೇಸ್ಟ್ ಅದೆಲ್ಲ ಅವರೇ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬಹುದು ನಾವು. ಇದೆಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ನೀಟಾಗಿ ಮೇಂಟೈನ್ ಮಾಡಿದ್ರು. ಅಂಡ್ ಈ ಕಡೆ ಆಪೋಸಿಟ್ ಅಲ್ಲಿ ನಮ್ಗೆ ವೆಟ್ ಏರಿಯಾ ಕೂಡ ಇದೆ. ಟವಲ್ಸು ಮತ್ತೆ ಶಾಂಪೂ, ಕಂಡೀಷನರ್, ಬಾಡಿ ವಾಶ್ ಎಲ್ಲಾನು ಇಲ್ಲೇ ಇತ್ತು. ಮುಂಚೆ ನಾವು ಗೋವಾಗೆ ಹೋಗಿದ್ದಾಗ ಇದೇ ತರ ಚಿಕ್ಕ ಚಿಕ್ಕ ಬಾಟಲ್ಸ್‌ನಲ್ಲಿ ಸುವೆನೀರ್ಸ್ ತರ ಕೊಟ್ಟಿದ್ರು ನಮ್ಗೆ. ನಾನು ಅದನ್ನ ಯೂಸ್ ಮಾಡ್ದೆ ಹಂಗೆ ತಗೊಂಡ್ ಬಂದಿದ್ದೆ. ಬಟ್ ಇವಾಗೆಲ್ಲ ಮೇ ಬಿ ಈ ತರ ದೊಡ್ಡ ದೊಡ್ಡ ಬಾಟಲ್ಸ್‌ನಲ್ಲಿ ಅಲ್ಲೇ ಇಟ್ಬಿಟ್ಟಿರ್ತಾರೇನೋ. ಯಾವಾಗ ಖಾಲಿ ಆಗುತ್ತೋ ಅದನ್ನ ರೀಫಿಲ್ ಮಾಡ್ತಿರ್ತಾರೇನೋ. ಬಟ್ ನಂಗೆ ಆ ಚಿಕ್ಕ ಚಿಕ್ಕ ಬಾಟಲ್ಸೇ ಇಷ್ಟ ಆಗಿದ್ದು. ಸೊ ಈ ಕಡೆ ಬಂದಾಗ ಬೆಡ್ ಏರಿಯಾ ಇಲ್ಲೇ ಇದೆ. ಅಂಡ್ ಈ ರೂಮಲ್ಲಂತೂ ಸಿಕ್ಕಾಪಟ್ಟೆ ಎ.ಸಿ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ. ಸಿಕ್ಕಾಪಟ್ಟೆ ಚಳಿ ಆಗ್ಬಿಡ್ತು ನಮ್ಗೆ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಕ್ಕಾಗಿಲ್ಲ. ಅಷ್ಟು ಚಳಿ ಆಗ್ತಿತ್ತು.
ಆ್ಯಂಡ್ ಇಲ್ಲಿ ಬೆಡ್‌ಗೆ ಆಪೋಸಿಟ್ ಅಲ್ಲೇ ಟಿವಿ ಕೂಡ ಇದೆ. ಟಿವಿ ಎಲ್ಲ ಚಾನೆಲ್ಸು ಇತ್ತು ಆಲ್ಮೋಸ್ಟ್. ನಾನು ಕೆಲವೊಂದೆಲ್ಲ ಚಾನೆಲ್ಸ್ ಹಾಕೊಂಡು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ದೆ ಚೆನ್ನಾಗಿ. ಟಿವಿ ಯೂನಿಟ್ ಪಕ್ಕನೇ ಒಂದು ಸ್ಟಡಿ ಟೇಬಲ್ ಇತ್ತು. ಸೊ ಯಾರಾದ್ರೂ ವರ್ಕ್ ಮಾಡ್ಬೇಕು ಅಂದ್ರೂ ಕೂಡ ಆ ಟೇಬಲ್‌ನ ಯೂಸ್ ಮಾಡ್ಕೊಳ್ಬೋದು. ಅದ್ರ ಆಪೋಸಿಟ್ ಅಲ್ಲೇ ನಮ್ಗೆ ಈ ತರ ಒಂದು ಚೇರ್‌ನ ಕೊಟ್ಟಿದ್ರು. ಟೀನ ಈ ಚೇರ್ ಮೇಲೆ ಕುತ್ಕೊಂಡು ಈ ವ್ಯೂನ ನೋಡ್ತಾ ಎಂಜಾಯ್ ಮಾಡ್ತಾ ಟೈಮ್ ಪಾಸ್ ಮಾಡ್ಬೋದು. ಈ ಆಂಬಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಹೊರಗಡೆ ನಾವಿದ್ದಿದ್ದಂತ ರೂಮಿಂದ ಆಚೆ ನೋಡಿದಾಗ ನಮ್ಮ ಬಾಲ್ಕನಿ ಇರ್ಲಿಲ್ಲ. ವಿಂಡೋ ವ್ಯೂ ಈ ತರ ಇತ್ತು. ತುಂಬಾನೇ ಕಾಮ್ ಆಗಿತ್ತು. ಸೊ ಎಲ್ಲದಕ್ಕಿಂತ ಜಾಸ್ತಿ ನಂಗೆ ಇಷ್ಟ ಆಗಿದ್ದು ಅಂದ್ರೆ ಟಾಪ್ ಫ್ಲೋರ್‌ನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಅದು ತುಂಬಾನೇ ಚೆನ್ನಾಗಿತ್ತು. ಹೇಳ್ದೆ ಅಲ್ವಾ ನಾನು ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ. ನೈಟ್ ಟೈಮ್ ನಾವು ಹೋಗಿದ್ದಾಗ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಆಂಡ್ ಸ್ವಿಮ್ಮಿಂಗ್ ಪೂಲ್ ವ್ಯೂ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅಲ್ಲಿ ಸ್ಟೇ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಬ್ರೇಕ್‌ಫಾಸ್ಟ್ ಎಲ್ಲ ಮಾಡ್ಕೊಂಡು ರೂಮ್‌ನ ಚೆಕ್‌ಔಟ್ ಮಾಡಿ 11:00 ಎಲ್ಲ ಚೆಕ್‌ಔಟ್ ಮಾಡ್ಬೇಕಾಗಿತ್ತು. ಸೊ ಅದನ್ನೆಲ್ಲ ಮಾಡ್ಕೊಂಡು ನಾವು ಸೀದಾ ಝೂಗೆ ಬಂದ್ವಿ. ಝೂ ಎಂಟ್ರೆನ್ಸ್‌ನಲ್ಲೇ ಈ ಬಗ್ಗೀಸ್ ಇತ್ತು. ಸೊ ನಾವು 2 ಟಿಕೆಟ್ ತಗೊಂಡ್ವಿ ನನ್ಗೆ, ಹಸ್ಬೆಂಡ್‌ಗೆ. ಅದನ್ನ ತಗೊಂಡು ಫುಲ್ ಝೂನ ಸುತ್ತಾಡಿದ್ವಿ. ಆಂಡ್ ಈ ತರ ನಿಯರೆಸ್ಟ್ ಇತ್ತು ಅಂದ್ರೆ ಹಂಗೆ ವೆಹಿಕಲ್‌ನಲ್ಲೇ ಕೂರಿಸ್ಕೊಂಡು ತೋರಿಸ್ತಾರೆ. ಸಪೋಸ್ ಏನಾದ್ರೂ ದೂರ ಇತ್ತು ಅಂದ್ರೆ ಸ್ಟಾಪ್ ಮಾಡ್ತಾರೆ. ಒಂದು 5 ಮಿನಿಟ್ಸ್ ಅಲ್ಲಿ ಸುತ್ತಾಡ್ಕೊಂಡು ನೋಡ್ಕೊಂಡು ಬರ್ಬೋದು. ಸೊ ಇದಿಷ್ಟುನು ನಾವು ಫಿನಿಶ್ ಮಾಡ್ಕೊಂಡು ಅಲ್ಲಿಂದ ಫುಲ್ ರೌಂಡ್ ಹಾಕಿಸ್ಕೊಂಡು ಎಂಟ್ರಿ ಪಾಯಿಂಟ್‌ಗೆ ಕರ್ಕೊಂಡು ಬಂದ್ಬಿಡ್ತಾರಲ್ವಾ. ಸೊ ಅಲ್ಲಿಂದ ನಾವು ನೆಕ್ಸ್ಟು ಟ್ರೈನ್ ಮ್ಯೂಸಿಯಂಗೆ ಅಂತ ಹೋಗಿದ್ವಿ. ಟ್ರೈನ್ ಮ್ಯೂಸಿಯಂಗೆ ಏನಾದ್ರು ಡಿಫರೆಂಟ್ ಆಗಿರತ್ತೇನೋ ಅಂತ ನೋಡೋದಕ್ಕೆ ಹೋಗಿದ್ವಿ. ಎಲ್ಲ ಹಳೆ ಕಾಲದ ಟ್ರೈನ್ಸು, ಅದ್ರಲ್ಲಿ ಒಳಗಡೆ ಎಲ್ಲ ಯಾವ ತರ ಇರ್ತಿತ್ತು ಅನ್ನೋದನ್ನೆಲ್ಲ ತುಂಬಾನೇ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಸೊ ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಟ್ರೈನ್ ಮ್ಯೂಸಿಯಂ ಅಲ್ಲೇ ಟ್ರೈನ್ ರೈಡ್ಸ್ ಕೂಡ ಇದೆ. ಸೊ ಅದಕ್ಕೂ ಕೂಡ ನಾವು ವೆಯ್ಟ್ ಮಾಡ್ತಿದ್ವಿ. ಯಾಕಂದ್ರೆ ಅದಕ್ಕೆ ತುಂಬಾ ಜನ ಬರ್ಬೇಕಲ್ವಾ ಒಂದ್ ಟ್ರೈನ್ ರೈಡ್‌ಗೆ ಹೋಗ್ಬೇಕು ಅಂದ್ರೆ. ಆ ಜನ ಎಲ್ಲ ಸೇರೋವರೆಗೂನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕಾಗತ್ತೆ. ಅಟ್ ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ರೂ ವೆಯ್ಟ್ ಮಾಡ್ಬೇಕಾಗತ್ತೆ. ಅಷ್ಟ್ರಲ್ಲಿ ನಾವ್ ಇದೆಲ್ಲ ಸುತ್ತಾಕೊಂಡ್ ಬಂದ್ಬಿಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಬಂದ್ ನೋಡ್ತಿದ್ವಿ. ಈ ಟ್ರೈನ್‌ನ ಕೂಡ ಎಷ್ಟು ರಾಯಲ್ ಆಗಿ ಫರ್ನಿಶ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ಸ್ ಇರ್ಬೋದು, ಕಿಚನ್ ಇರ್ಬೋದು, ಎಷ್ಟು ರಾಯಲ್ ಆಗಿ ಫರ್ನಿಶ್ ಮಾಡಿದ್ದಾರೆ. ಇದನ್ನೆಲ್ಲ ಟ್ರೈನ್ ಅಂತ ನಂಬಕ್ಕೆ ಆಗಲ್ಲ ಅದ್ರ ಒಳಗಡೆ ಏನಾದ್ರು ಹೋದ್ರೆ. ಅಷ್ಟು ನಮ್ಗೆ ಮನೇಲೆಲ್ಲ ಹೆಂಗಿರುತ್ತೋ ಸೇಮ್ ಅದೇ ತರ ಫರ್ನಿಶಿಂಗ್ಸ್‌ನ ಮಾಡಿದ್ದಾರೆ. ಆಂಡ್ ಅದ್ರಿಂದ ಆಚೆ ಬಂದಾಗ ನಮ್ಗೆ ಈ ತರ ಎಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಟ್ರೈನ್ಸ್‌ನ ಇಲ್ಲಿ ಮಾಡೆಲ್ಸ್ ಆಗಿ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದಂಗೆನೆ ಎಲ್ಲಾ ಜನ ಸೇರಿದ್ರು. ಸೊ ಟ್ರೈನ್ ಇನ್ನೇನ್ ರೈಡ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರನ್ನೂ ಕರೀತಾ ಇದ್ರು. ಸೊ ಅಷ್ಟೊತ್ತಿಗೆ ನಾವು ಹೋಗಿ ಹತ್ತಿ ಕುತ್ಕೊಂಡ್ವಿ. ಚಿಕ್ಕ ವಯಸ್ಸಲ್ಲಿ ಐ ಥಿಂಕ್ ಕಬ್ಬನ್ ಪಾರ್ಕಲ್ಲೋ ಎಲ್ಲೋ ನಾನು ಈ ತರ ಒಂದು ಟ್ರೈನ್ ರೈಡ್‌ಗೆ ಹೋಗಿದ್ದೆ. ಅದೆಲ್ಲ ನೆನಪಾಗ್ತಾ ಇತ್ತು. ಐ ಥಿಂಕ್ ಇದು ಪರ್ ಪರ್ಸನ್‌ಗೆ 15ನೋ 100 ಇದೆ ಅನ್ಸುತ್ತೆ. ಎಕ್ಸಾಕ್ಟ್ ಆಗಿ ನೆನಪಿಲ್ಲ. ಆಲ್ರೆಡಿ ಹೋಗಿ ಬಂದು 1 ವರ್ಷದ ಮೇಲೆ ಆಯ್ತಲ್ವಾ ಅದಕ್ಕೆ ಮರ್ತೋಗಿದೆ. ಸೊ ಚಿಕ್ಕ ಮಕ್ಕಳಿಗೆ ಕೂಡ ಒಂದು ಫಿಕ್ಸ್ಡ್ ರೇಟ್ ಅಂತ ಇದೆ. ಸೊ ಆ ಟಿಕೆಟ್ಸ್‌ನ ತಗೊಂಡು ನಾವು ಟ್ರೈನಲ್ಲಿ ರೈಡ್ ಮಾಡ್ಬೋದು. ಫುಲ್ಲು ಟ್ರೈನ್ ಮ್ಯೂಸಿಯಂ ಸುತ್ತಾನು 2 ರೌಂಡ್ ಏನೋ ಹಾಕಿಸ್ತಾರೆ. ಅಷ್ಟಕ್ಕೆ ವರ್ತ್ ಅಂತಾನೆ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ಎಂಟರ್‌ಟೈನಿಂಗ್ ಆಗಿರುತ್ತೆ. ಟ್ರೈನಲ್ಲಿ ಏನೋ ಡಿಫರೆಂಟ್ ಆಗಿ ಹೋಗ್ತಿದೀವಿ ಅಂತ ಒಂದು ಎಕ್ಸ್‌ಪೀರಿಯನ್ಸ್ ಸಿಗುತ್ತೆ. ಈ ಟ್ರೈನ್ ರೈಡ್ ಸ್ಟಾರ್ಟ್ ಆದಾಗ ಸ್ವಲ್ಪ ಸ್ಲೋ ಆಗೇ ಹೋಗ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಪೀಡ್ ಪಿಕಪ್ ಜಾಸ್ತಿನೇ ಮಾಡ್ಕೊಂಡ್ರು ಅವ್ರು. ಸೊ ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.